ಬಗೆದಷ್ಟು ಬಯಲಾಗ್ತಾ ಇದೆ ಕೆಪಿಎಸ್ಸಿ ನೇಮಕಾತಿಯ ಕರ್ಮಕಾಂಡ. ದಲ್ಲಾಳಿಗಳಿಗೆ ಸಾಥ್ ಕೊಡ್ತಾ ಇದ್ದಂತಹ ಕೆಪಿಎಸ್ಸಿ ಉದ್ಯೋಗಿಗಳು ಈಗ ಅರೆಸ್ಟ್ ಆಗಿದ್ದಾರೆ. ಕೆಪಿಎಸ್ಸಿ ಸಿಬ್ಬಂದಿಯಾಗಿರುವಂತಹ ಸೀನಿಯರ್ ಅಸಿಸ್ಟೆಂಟ್ ಸ್ವಾಮಿದಾಸ್ ಹಾಗೆ ಕೆಪಿಎಸ್ಸಿಯ ಟೆಕ್ನಿಕಲ್ ಅಸಿಸ್ಟೆಂಟ್ ಶರಣಪ್ಪರನ್ನ ಬಂಧಿಸಲಾಗಿದೆ. ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ಪಡೆದವರ ಫೋನ್ ನಂಬರನ್ನು ಪಡೆದುಕೊಳ್ತಾ ಇದ್ರು. ಪರೀಕ್ಷಾರ್ಥಿಗಳನ್ನು ಸಂಪರ್ಕಿಸೋದಕ್ಕೆ ದಲ್ಲಾಳಿಗಳಿಗೆ ನಂಬರನ್ನು ಕೊಡ್ತಾ ಇದ್ರು. ಇಂಟರ್ವ್ಯೂನಲ್ಲಿ ಪಾಸ್ ಮಾಡಿಸ್ತೀವಿ ಅಂತೇಳಿ ಹಣ ವಸೂಲಿ ಮಾಡ್ತಾ ಇದ್ರು. ಇವರೆಲ್ಲ ಅಂಕಗಳನ್ನು ಹೆಚ್ಚಾಗಿ ಪಡೆದು ಅವರಿಗೆ ಎಲಿಜಿಬಿಲಿಟಿ ಸಿಕ್ಕಿರ್ತಾ ಇತ್ತು ಇಂಟರ್ವ್ಯೂಗೆ. ಆ ಇಂಟರ್ವ್ಯೂನಲ್ಲಿ ನೀವು ಪಾಸ್ ಆಗಬೇಕಲ್ವಾ, ಅದಕ್ಕೆ ಹಣಕ್ಕೆ ಡಿಮ್ಯಾಂಡ್ ಮಾಡ್ತಾ ಇದ್ರು ದಲ್ಲಾಳಿಗಳ ಮೂಲಕ. ಲಿಸ್ಟ್ನಲ್ಲಿ ಹೆಸರು ಬರುವಂತೆ ಮಾಡ್ತೀವಿ ಅಂತ ಹೇಳಿ ದಲ್ಲಾಳಿಗಳು ಇವರಿಂದ ಹಣ ಪೀಕ್ತಾ ಇದ್ರು. ನಮ್ಮ ಪ್ರತಿನಿಧಿ ಶಿವಕುಮಾರ್ ಲೈವ್ನಲ್ಲಿ ಜಾಯಿನ್ ಆಗಿದ್ದಾರೆ. ಶಿವಕುಮಾರ್, ಬಗೆದಷ್ಟು ಬಯಲಾಗ್ತಾ ಇದೆ, ಮತ್ತಿಬ್ಬರ ಅರೆಸ್ಟ್ ಆಗಿದೆ. ಇವರು ಆಲ್ರೆಡಿ ರಿಟರ್ನ್ ಎಕ್ಸಾಮ್ ಅಲ್ಲಿ ಪಾಸ್ ಆದವರನ್ನ ಗಾಳಕ್ಕೆ ಬೀಳಿಸ್ತಾ ಇದ್ರು ಅನ್ನೋದು ಮಾಹಿತಿ. ಶಿವಕುಮಾರ್, ನೋಡಿ, ಪಾಸ್ ಆಗದೇ ಇರುವ ವಿದ್ಯಾರ್ಥಿಗಳಿಗೆ ಪಾಸ್ ಮಾಡಿಸ್ತೀವಿ ನಿಮ್ಮನ್ನ ಅನ್ನೋದು ಒಂದು. ಇಲ್ಲಿ ರಿಟರ್ನ್ ಎಕ್ಸಾಮ್ನಲ್ಲಿ ಪಾಸ್ ಆಗಿ ಅದಾದ ಮೇಲೆ ಇಂಟರ್ವ್ಯೂ ಇರುತ್ತಲ್ಲ, ಮೌಖಿಕ ಸಂದರ್ಶನ. ಆ ಮೌಖಿಕ ಸಂದರ್ಶನಕ್ಕೆ ನೀವು ಭಾಗಿಯಾದಾಗ ಅಲ್ಲಿ ನಿಮಗೆ ಯಾವುದೇ ತೊಂದರೆ ಆಗಲಾರ್ದಂಗೆ ನಿಮಗೆ ಅಲ್ಲೂ ಕೂಡ ಉತ್ತೀರ್ಣ ಮಾಡಿ ಫೈನಲ್ ಲಿಸ್ಟಲ್ಲಿ ನಿಮ್ಮ ಹೆಸರನ್ನು ಬರೋ ಹಾಗೆ ಮಾಡ್ತೀವಿ ಅಂಥೇಳಿ ಇವರು ಈ ರೀತಿ ಜಾಲವನ್ನು ರಚಿಸಿಕೊಂಡು ಬಲೆ ಬೀಸ್ತಾ ಇದ್ರು. ಈಗ ಮತ್ತಿಬ್ಬರು ಅರೆಸ್ಟ್ ಆಗಿದ್ದಾರೆ. ಶಿವಕುಮಾರ್, ಈ ಇಬ್ಬರು ಯಾವ ರೀತಿಯಲ್ಲಿ ಗಾಳ ಹಾಕ್ತಾ ಇದ್ರು, ಯಾವ ದಲ್ಲಾಳಿಗಳ ಮೂಲಕ ಇವರು ಈ ಪ್ಲಾನನ್ನು ಮಾಡ್ತಾ ಇದ್ರು ಅಂತೇಳಿ? ನವೀನ್, ಬಂಧಿತ ಇಬ್ಬರು ಆರೋಪಿಗಳೇನಿದ್ದಾರೆ, ಇಬ್ಬರು ಕೂಡ ಬೆಂಗಳೂರಿನ ಕರ್ನಾಟಕ ಲೋಕಸೇವಾ ಆಯೋಗದ ಸಿಬ್ಬಂದಿಗಳು. ಅರ್ಹತಾ ಪಟ್ಟಿಗೆ ಬಂದಂಥ ಅಭ್ಯರ್ಥಿಗಳನ್ನು ಗುರುತಿಸಿ ಅವರ ಮೊಬೈಲ್ ನಂಬರ್ಗಳನ್ನು ದಲ್ಲಾಳಿಗಳಿಗೆ ಕೊಡುವಂಥ ಕೆಲಸವನ್ನು ಮಾಡ್ತಿರ್ತಾರೆ. ಕಳೆದ ಜನವರಿಯಲ್ಲಿ ಕೆಪಿಎಸ್ಸಿ ವತಿಯಿಂದ ರಾಜ್ಯದಾದ್ಯಂತ ಜಲಸಂಪನ್ಮೂಲ ಇಲಾಖೆಗೆ ಸಂಬಂಧಪಟ್ಟಂಥ ಕಿರಿಯ ಇಂಜಿನಿಯರ್ ಹುದ್ದೆಗಳಿಗೆ ಕೆಪಿಎಸ್ಸಿಯಿಂದ ಪರೀಕ್ಷೆಯನ್ನು ಮಾಡಲಾಗಿರುತ್ತೆ. 1:3 ಅನುಪಾತದಲ್ಲಿ ಕೆಲವೊಂದಷ್ಟು ಅಭ್ಯರ್ಥಿಗಳು ಏನು ಅರ್ಹತೆಯನ್ನು ಪಡ್ಕೊಂಡಿರ್ತಾರೆ ಇಂಟರ್ವ್ಯೂ ಮಟ್ಟಕ್ಕೆ, ಅಂದರೆ ಆ ರಿಟರ್ನ್ ಎಕ್ಸಾಮ್ನಲ್ಲಿ ಪಾಸಾಗಿ ಇಂಟರ್ವ್ಯೂ ಮಟ್ಟಕ್ಕೆ ಬಂದಂಥ ಅಭ್ಯರ್ಥಿಗಳ ಮೊಬೈಲ್ ನಂಬರ್ಗಳನ್ನು ಕಲೆ ಹಾಕಿ ಅವುಗಳನ್ನು ದಲ್ಲಾಳಿಗಳಿಗೆ ಕೊಡುವಂಥ ಕೆಲಸವನ್ನು ಬಂಧಿತ ಆರೋಪಿಗಳು ಮಾಡ್ತಿರ್ತಾರೆ. ಆರೋಪಿಗಳು ಕೊಟ್ಟಂಥ ಮೊಬೈಲ್ ಸಂಖ್ಯೆಗಳನ್ನು ಪಡ್ಕೊಂಡಂಥ ದಲ್ಲಾಳಿಗಳು ನೇರವಾಗಿ ಎಕ್ಸಾಮನ್ನು ಬರೆದಿದ್ದಂಥ ಪರೀಕ್ಷಾರ್ಥಿಗಳಿಗೆ ಸಂಪರ್ಕವನ್ನು ಮಾಡಿ ನಿಮಗೆ ಕೆಲಸವನ್ನು ಕೊಡಿಸ್ತೀವಿ, ಇಂಟರ್ವ್ಯೂನಲ್ಲಿ ಪಾಸ್ ಮಾಡ್ತೀವಿ, ಜೊತೆಗೆ ಫೈನಲ್ ಲಿಸ್ಟ್ನಲ್ಲಿ ನಿಮ್ಮ ಹೆಸರನ್ನು ಬರುವಂತೆ ನೋಡ್ಕೊಳ್ತೀವಿ ಅಂತೇಳಿ ಡಿಮ್ಯಾಂಡನ್ನು ಮಾಡ್ತಿರ್ತಾರೆ. ಅಂದರೆ ಆಮಿಷವನ್ನು ಒಡ್ಡುವ ಮೂಲಕವಾಗಿ ಇಂತಿಷ್ಟು ಹಣವನ್ನು ಕೊಟ್ಟರೆ ನಿಮಗೆ ಸರ್ಕಾರಿ ಹುದ್ದೆಯನ್ನು ಕೊಡಿಸ್ತೀವಿ ಅಂತೇಳಿ ಆರೋಪಿಗಳು ಪರೀಕ್ಷಾರ್ಥಿಗಳನ್ನು ಸಂಪರ್ಕವನ್ನು ಮಾಡ್ತಿರ್ತಾರೆ. ಇದೇ ರೀತಿಯಾಗಿ ಈ ಹಿಂದೆ ಕೂಡ ಆರೋಪಿಗಳು ಏನು ಸಂಪರ್ಕವನ್ನು ಮಾಡಿರ್ತಾರೆ ಅದರ ಮೊಬೈಲ್ ಆಡಿಯೋ ರೆಕಾರ್ಡಿಂಗ್ ಸಮೇತವಾಗಿ ಪರೀಕ್ಷೆಯನ್ನು ಪಡೆದಿದ್ದಂಥ ಪರೀಕ್ಷಾರ್ಥಿಗಳು ಕಳೆದ ಫೆಬ್ರವರಿನಲ್ಲಿ ಕೆಪಿಎಸ್ಸಿಗೆ ಲಿಖಿತವಾದಂಥ ದೂರನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಪರೀಕ್ಷಾರ್ಥಿಗಳು ಆಗ, ಅಂದರೆ ಕಳೆದ ಫೆಬ್ರವರಿ ಕೊಟ್ಟಂಥ ದೂರನ ಅನ್ವಯವಾಗಿ ಹಿಂದೆ 4 ಜನ ದಲ್ಲಾಳಿಗಳನ್ನು ಅರೆಸ್ಟ್ ಮಾಡುವಂಥ ಕೆಲಸವನ್ನು ಬೆಂಗಳೂರಿನ ವಿಧಾನಸೌಧ ಪೊಲೀಸರು ಮಾಡಿರ್ತಾರೆ. ಸದ್ಯ ಅವರ ಹೆಚ್ಚಿನ ವಿಚಾರಣೆ ಜೊತೆಗೆ ಅವರ ಜೊತೆಲಿದ್ದಂಥ ಕಾನ್ವರ್ಸೇಷನ್ ಆಗಿರ್ಬೋದು, ಬ್ಯಾಂಕ್ ಟ್ರಾನ್ಸಾಕ್ಷನ್, ಟೆಕ್ನಿಕಲ್ ಡಿಜಿಟಲ್ ಎವಿಡೆನ್ಸ್ನ ಆಧಾರದ ಮೇಲೆ ಸದ್ಯ ಕೆಪಿಎಸ್ಸಿಯಲ್ಲಿ ಕೆಲಸ ಮಾಡ್ತಿದ್ದಂಥ ಇಬ್ಬರು ಆರೋಪಿಗಳನ್ನು ವಿಧಾನಸೌಧ ಪೊಲೀಸರು ಬಂಧಿಸಿರುವಂಥದ್ದು. ನವೀನ್, ಥ್ಯಾಂಕ್ ಯು ಶಿವಕುಮಾರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.